ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರು. ಅವ್ರಿಗೆ ಇವಾಗ ಪ್ರಜ್ಞೆ ತಪ್ಪಿದ್ದಾರೆ. ಇಲ್ಲಿ ಅಧಿಕಾರಿಗಳು ಅವ್ರದ ಪಾಣಿ ಮಾಡಿಕೊಡ್ತಾ ಇಲ್ಲ ಅಂತ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ. ಅವರು ಇವಾಗ ಅನ್ಕಾನ್ಶಿಯಸ್ ಆಗಿದ್ದಾರೆ. ಇವರು 5 ದಿವಸದ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರು. ಶ್ರೀನಿವಾಸ್ ಅಂತ ನಮ್ಮ ಪಕ್ಷದ ಸೈನಿಕರು, ಕುಣಿಗಲ್ ತಾಲೂಕು ಕಚೇರಿ ಮುಂಭಾಗ, ತಾಲೂಕು ಆಫೀಸ್ ಹತ್ರ. ಇವಾಗ ನಾವು ಆಂಬ್ಯುಲೆನ್ಸ್ನ ಕರೆಸ್ತಾ ಇದ್ದೀವಿ. ಆಂಬ್ಯುಲೆನ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದೆ. ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ದೀವಿ, ಬರ್ತಾ ಇದೆ. ಹಂಗೆ ಗಾಳಿ ಬೀಸ್ತಾ ಇದೆ. ಮಂಜು ಇಲ್ಲಿಂದ ಇಲ್ಲಿ ಇಲ್ಲೇ ಅಲ್ಲ ಮಾಡಿ ಕಾರೆಲ್ಲ ಆಗಲ್ಲ. ಸತತ 5 ದಿನಗಳಿಂದ ಉಪವಾಸ ಸತ್ಯಾಗ್ರಹಕ್ಕೆ ಕೂರ್ಕೊಂಡಿರೋ 5 ಕುಂಟೆ ಜಮೀನಿನ ಪೋಡಿಗಾಗಿ 5 ದಿನ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದ ಶ್ರೀನಿವಾಸ್ ಅವರು, ನಮ್ಮ ಪಕ್ಷದ, ಇವತ್ತಿನ ವ್ಯವಸ್ಥೆ ಯಾವ ಥರ ಇದೆ, ತಾಲೂಕು ಕಚೇರಿ ಯಾವ ಥರ ವ್ಯವಸ್ಥೆ ಇಟ್ಕೋಬೇಕಾಗಿತ್ತು, ನಾವು ಯಾವ ಥರ ಶಾಸಕರನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ನೋಡಿ. ಇದೆಲ್ಲ ಇನ್ನೇನು ಆಂಬ್ಯುಲೆನ್ಸ್ ಬರ್ತಾ ಇದೆ. ಆಂಬ್ಯುಲೆನ್ಸ್ ಬಂತು. ಅವ್ರ ಮುಂದೆ ಒಂಚೂರು ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥ ಶಾಸಕರು ಯಾವ ರೀತಿ ಇರಬೇಕಾಗಿತ್ತು, ಇವತ್ತು ಯಾವ ರೀತಿ ಆಗ್ತಾ ಇದೆ. ಪ್ರತಿ ತಾಲೂಕಿನಲ್ಲೂ ಇದೇ ತರಹ ಸಮಸ್ಯೆಗಳು. ಐದು ಕುಂಟೆ ಪೋಡಿಗಾಗಿ 5 ದಿನದ ಇವತ್ತಿನ ಯಾವ ಸ್ಥಿತಿ ಬಂದಿದೆ ನಮ್ಮ ತಾಲೂಕು ನೋಡಿ. ನಮ್ಮ ಕುಣಿಗಲ್ ತಾಲೂಕಿನ ಶಾಸಕರು ಏನು ಮಾಡ್ತಾ ಇದ್ದಾರೆ? 5 ದಿನ ಉಪವಾಸ ಸತ್ಯಾಗ್ರಹ ಕೂರಬೇಕು ಅಂದರೆ ಯಾವ ಸ್ಥಿತಿಗೆ ತಲುಪ್ತಾ ಇದ್ದಾರೆ ಜನರು. ನಾವು ಯಾವ ರೀತಿ ರಾಜಕಾರಣಿಗಳನ್ನ ಆಯ್ಕೆ ಮಾಡ್ಕೋಬೇಕು ನೋಡಿ. ತಾಲೂಕು ಕಚೇರಿ ಎಷ್ಟು ದಿನ 5 ದಿನ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ರೂ ಕೆಲಸ ಆಗ್ತಾ ಇಲ್ಲ ಅಂದರೆ ಇನ್ಯಾಕೆ ಬೇಕು ನಮಗೆ ತಾಲೂಕು ಕಚೇರಿಗಳು? ನಮಗೆ ಸರ್ಕಾರಿ ಅಧಿಕಾರಿಗಳು ಏನು ಬೇಕು? ಮತ್ತೆ